ಮದವೂರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ತೋಗಿರ್ಗದಿಂದ ಅದರ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಅದರ ನಿನ್ನಯ ಮಹಿಮೆಯನು ಪೊಗಳಲವಲ್ಲ ಧರಣಿಯನು ಪೊತ್ತಿರ್ತ ಶೇಷಗರಿದು ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರೆಯಳು ವಿಶೇಷ ಮದವೂರ ವಿಘ್ನೇಶ ಮೊದಲಿಂದ ನಿನ್ನ ನಮಸ್ಕಾರ. ಯಕ್ಷಗಾನದ ಪ್ರಾರ್ಥನಾ ಪದ್ಯವನ್ನು ಈಗ ಹಾಡಿದವರು ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದ ಅತ್ಯಂತ ಹಿರಿಯ, ಅತ್ಯಂತ ಹೆಚ್ಚಿನ ಅನುಭವವನ್ನು ಹೊಂದಿರುವಂತಹ ಬಲಿಪ ನಾರಾಯಣ ಭಾಗವತರು. ಇವರ ಅಜ್ಜ ನಾರಾಯಣ ಭಾಗವತರು ಯಕ್ಷಗಾನ ತೆಂಕುತಿಟ್ಟು ಹಾಡುಗಾರಿಕೆಯ ಒಂದು ಶೈಲಿಗೆ ಗಟ್ಟಿಯಾದಂಥ ಬುನಾದಿಯನ್ನು ಹಾಕಿದವರು. ಅದೇ ಶೈಲಿಯಲ್ಲಿ ನಮ್ಮ ಹಿರಿಯ ನಾರಾಯಣ ಭಾಗವತರು, ಬಲಿಪ ಭಾಗವತರು ಅವರು ಹಾಡ್ತಾರೆ. ಇವರ ಯಕ್ಷಗಾನ ಹಾಡುಗಾರಿಕೆಯನ್ನು ತೆಂಕುತಿಟ್ಟು ಯಕ್ಷಗಾನ ಹಾಡುಗಾರಿಕೆಯ ಒಂದು ಪ್ರಾತಿನಿಧಿಕ ಸ್ವರೂಪ ಅಂತ ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಹಲವಾರು ವರ್ಷ ಕಟೀಲು ಮೇಳಗಳಲ್ಲಿ ಭಾಗವತರಾಗಿದ್ದು ರಂಗದ ನಡೆ ಇತ್ಯಾದಿಗಳನ್ನೆಲ್ಲ ಚೆನ್ನಾಗಿ ತಿಳಿದಿರುವಂಥ ಒಬ್ಬ ಸಮರ್ಥ ಭಾಗವತ ನಮ್ಮ ಬಲಿಪ ನಾರಾಯಣ ಭಾಗವತರು. ಪ್ರಸಂಗಕರ್ತೃಗಳು ಆಗಿದ್ದಾರೆ. ಅತ್ಯಂತ ಹೆಚ್ಚಿನ ಅನುಭವವನ್ನು ಹೊಂದಿರುವಂತಹ ಸಂಪನ್ಮೂಲ ವ್ಯಕ್ತಿ ಬಲಿಪ ನಾರಾಯಣ ಭಾಗವತರು. ಈ ಪದ್ಯದಲ್ಲಿ 4 ಸಾಲು ಇವೆ. ಅವುಗಳಲ್ಲಿ ಮೊದಲ 3 ಸಾಲುಗಳು ಸಮಾನವಾಗಿದ್ದು ಪ್ರತಿಯೊಂದರಲ್ಲೂ 2 ಪಂಚಮಾತ್ರ ಗಣಗಳು ಇರ್ತವೆ. ಕೊನೆಯ ಪಾದದಲ್ಲಿ 1 ಪಂಚಮಾತ್ರ ಗಣ ಹಾಗೂ ತ್ರಿಮಾತ್ರ ಗಣ ಇರುತ್ತದೆ. ಶ್ರೀ ತೆಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಇವರು ತೆಂಕುತಿಟ್ಟಿನ ಇನ್ನೊಬ್ಬ ಪ್ರಸಿದ್ಧ ಭಾಗವತರು. ಹಲವಾರು ವರ್ಷ ಬೇರೆ ಬೇರೆ ಮೇಳಗಳಲ್ಲಿ ಅನುಭವವನ್ನು ಹೊಂದಿರುವಂಥ ತಿರುಮಲೇಶ್ವರ ಶಾಸ್ತ್ರಿಗಳು ಯಕ್ಷಗಾನ ಶಿಕ್ಷಕರು ಹೌದು. ಹಲವಾರು ಭಾಗವತರನ್ನು ತಯಾರು ಮಾಡಿರುವಂಥ ಅನುಭವಿ ಭಾಗವತರು. ಲೀಲೆಯಿಂದೊಲಿದು ದಾಯಾದ್ಯ ಮಕರದಿ
ಭಾಗ್ಯ ಮತ್ಸರದಿ ನ್ಯಾಯ ರಸಗೂತಲಿ ಗುರುರಾಯನಲ್ವಯವಳಿಸಿ ವಾಯುಜಾಗ್ರಜನು ಮತ್ಸರದಿ ನ್ಯಾಯ ಬೆಸಗುತ್ತಲಿ ಆಯನಲ್ವಯವಳಿಸಿ ವಾಯುಜಾಗ್ರಜನು ಕೇಳು ಜನಮೇಯ ಜಯನೇ ಜನಮೇ ಜಯನೇ ಕೇಳು ಸೌರಾಷ್ಟ್ರ ತ್ರಿವಿಡ ತಾಳ. ಇದರಲ್ಲಿ 4 ಪಾದಗಳಿವೆ. ಮೊದಲ 3 ಪಾದಗಳು ಸಮಾನವಾಗಿದ್ದು ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ, ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ ಈ ರೀತಿಯಲ್ಲಿವೆ. ಕೊನೆಯ ಸಾಲು ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ ಈ ರೀತಿಯಲ್ಲಿವೆ. ಪಂಚವಟಿ ಪ್ರಸಂಗದ ಈ ಪದ್ಯವನ್ನು ಗಮನಿಸಿ. ಪಂಚವಟಿ ಪ್ರಸಂಗದ ಈ ಪದ್ಯವನ್ನು ಹಾಡುವವರು ಅಗರಿ ರಘುರಾಮ್ ಭಾಗವತರು. ಅಗರಿ ರಘುರಾಮ್ ಭಾಗವತರು ಯಕ್ಷಗಾನದಲ್ಲಿ ಪ್ರಸಿದ್ಧವಾಗಿರುವಂಥ ಅಗರಿ ಶೈಲಿಯ ಅದನ್ನು ಹುಟ್ಟುಹಾಕಿದಂಥ ಅಗರಿ ಶ್ರೀನಿವಾಸ ಭಾಗವತರ ಸುಪುತ್ರರು. ಸುರತ್ಕಲ್ ಮೇಳದಲ್ಲಿ ಬಹಳ ವರ್ಷ ಅನುಭವವನ್ನು ಹೊಂದಿರುವಂಥ ಅಗರಿ ರಘುರಾಮ್ ಭಾಗವತರು ಈಗ ವೃತ್ತಿರಂಗದಿಂದ ನಿವೃತ್ತರು. ಅಗರಿ ಶೈಲಿಯ ಹಾಡುಗಾರಿಕೆಯನ್ನು ನಾವೀಗ ಗಮನಿಸಬಹುದು. ನೋಡಿ ನಿರ್ಮಲ ಜಲ ಸಮೀಪದಿ ಮಾಡಿಕೊಂಡರು ಬಳ್ಳಾಲಯ ರೂಢಿ ಬಾಲರು ಬಲ್ಚವಾಟಿಯ ಕಾಡಿ ನೋಡದೆ ಮಧ್ಯಮಾವತಿ ತ್ರಿವಿಡ ತಾಳ. ಈ ಬಂಧದಲ್ಲಿ 1 ಮತ್ತು 3ನೆಯ ಸಾಲು ಪರಸ್ಪರ ಸಮಾನವಾಗಿವೆ. ಅವುಗಳು ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ, ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ ಈ ರೀತಿಯಲ್ಲಿ ಇವೆ. ಹಾಗೆ 2 ಮತ್ತು 4ನೆಯ ಪಾದಗಳು ಪರಸ್ಪರ ಸಮಾನವಾಗಿವೆ. ಅವು ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ, ತ್ರಿಮಾತ್ರಾಗಣ ಗುರು ಈ ರೂಪದಲ್ಲಿ ಇವೆ. ಈಗ ಪಟ್ಟಾಭಿಷೇಕ ಪ್ರಸಂಗದ ಈ ಪದ್ಯವನ್ನು ಗಮನಿಸಿ. ಪಟ್ಟಾಭಿಷೇಕ ಪ್ರಸಂಗದ ಈ ಪದ್ಯವನ್ನು ಹಾಡುವವರು ಕುರಿಯ ಗಣಪತಿ ಶಾಸ್ತ್ರಿಗಳು. ಯಕ್ಷಗಾನ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರುವಂಥ ಕುರಿಯ ಮನೆತನಕ್ಕೆ ಸೇರಿದವರು. ಹಲವಾರು ವರ್ಷ ಕಟೀಲು ಮೇಳದಲ್ಲಿ ಪ್ರಧಾನ ಭಾಗವತರಾಗಿ ಭಾಗವತಿಗೆ ಜೊತೆಗೆ ಸಮರ್ಥವಾಗಿ ರಂಗ ನಿರ್ದೇಶನ ಮಾಡುವಂಥ ಅನುಭವವನ್ನು ಹೊಂದಿದವರು. ವಿರದ ಜರತನ ಬಟಿಗಿನ ಕುಲವಾರಿದಿಗೆ ಪ್ರತಿ ಚಂದ್ರನು
ಕಾಂಬೋದಿ ಜಂಪೆತಾಳ. ಇದರ 1 ಮತ್ತು 3ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು ಅವು 4 ಪಂಚಮಾತ್ರಾ ಗಣಗಳಿಂದ ಕೂಡಿವೆ. ಹಾಗೆ 2 ಮತ್ತು 4ನೇ ಸಾಲುಗಳು ಪರಸ್ಪರ ಸಮಾನವಾಗಿದ್ದು ಅವು 2 ಪಂಚಮಾತ್ರಾ ಗಣ ಹಾಗೂ 1 ತ್ರಿಮಾತ್ರಾ ಗಣಗಳಿಂದ ಕೂಡಿವೆ. ಈಗ ಪಂಚವಟಿ ಪ್ರಸಂಗದ ಈ ಪದ್ಯವನ್ನು ಗಮನಿಸಿ. ಪಂಚವಟಿ ಪ್ರಸಂಗದ ಈ ಪದ್ಯವನ್ನು ಹಾಡುವವರು ಶ್ರೀ ಬೊಟ್ಟಿಕೆರೆ ಪುರುಷೋತ್ತಮ ಪೂಜ್ಯರು. ಯಕ್ಷಗಾನದ ಒಬ್ಬ ಪ್ರತಿಭಾವಂತ ಕವಿಹೃದಯದ ಭಾಗವತರವರು. ಅವರ ಹಲವಾರು ಪ್ರಸಂಗಗಳು ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿವೆ. ಕಟೀಲು ಮೇಳದಲ್ಲಿ ದೀರ್ಘಕಾಲ ಸೇವೆಯನ್ನು ಮಾಡಿದವರು. ಇವರ ಪದ್ಯವನ್ನು ಕೇಳೋಣ. ರಾಮನೆಂಬಾತನಿಗೆ ರಾಜಿಸುವಳೋರ್ವಸತಿ ಕಾಮನರಗಿಣಿಯಂತೆ ತರುಣಿಯೇ ಕಾಮಿನಿಯ ಕಂಡು ಮರುಳಾಗದವರ್ಯಾರುಂಟು ಕಾಮಿನಿಯ ಕಂಡು ಮರುಳಾಗದವರ್ಯಾರುಂಟು ಭೂಮಿಯೊಳು ಜೋಡಿಲ್ಲವಳಿಗೆ ಭೂಮಿಯೊಳು ಜೋಡಿಲ್ಲವಳಿಗೆ ರಾಜಿಸುವಳೋರ್ವಸತಿ ಈಗ ಮಧುಮಾಧವಿ ತ್ರಿವಿಡತಾಳ. ಇದರ 3 ಸಾಲುಗಳು ಪರಸ್ಪರ ಸಮಾನವಾಗಿದೆ. ಅವು ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ, ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ ಇಂತಿವೆ. ಕೊನೆಯ ಸಾಲು ತ್ರಿಮಾತ್ರಾಗಣ, ಚತುರ್ಮಾತ್ರಾಗಣ, ತ್ರಿಮಾತ್ರಾಗಣ ಗುರು ಈ ರೂಪದಲ್ಲಿ ಇದೆ. ಇದಕ್ಕೆ ಕೃಷ್ಣ ಸಂಧಾನ ಪ್ರಸಂಗದ ಈ ಹಾಡನ್ನು ಗಮನಿಸಿ. ಪಾರಂಪರಿಕ ಕಲೆಯಾದ ಯಕ್ಷಗಾನದಲ್ಲಿ ಕೆಲವು ಪ್ರಸಿದ್ಧ ಭಾಗವತರಿಂದಾಗಿ ಅವರ ಶೈಲಿ ಎನ್ನುವುದು ಖ್ಯಾತವಾಗಿದೆ. ಬಲಿಪ ಶೈಲಿ, ಅಗರಿ ಶೈಲಿ, ಹಾಗೆ ಮಂಡಚ್ಚ ಶೈಲಿ ಎನ್ನುವುದು ಅಷ್ಟೇ ಪ್ರಸಿದ್ಧವಾದಂಥ ಸ್ವಲ್ಪ ಆಧುನಿಕವೆನ್ನಿಸುವ ಒಂದು ಶೈಲಿ ವಿಧ. ಅದು ಸ್ವಲ್ಪ ದಕ್ಷಿಣಾದಿ ಸಂಗೀತದ ಪ್ರಭಾವದಿಂದ ರೂಪುಗೊಂಡಂಥ ಮಂಡಚ್ಚ ಶೈಲಿ. ಆ ಶೈಲಿಯನ್ನು ಪ್ರತಿನಿಧಿಸುವಂತಹ ಭಾಗವತರು ಶ್ರೀ ಕುಬಣೂರು ಶ್ರೀಧರರಾಯರು. ಬೇರೆ ಬೇರೆ ಪ್ರಸಂಗಗಳನ್ನು ಚೆನ್ನಾಗಿ ಸಂಯೋಜಿಸರಲ್ಲಿ ಅವರು ಸಿದ್ಧಹಸ್ತರು. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮೇಳದಲ್ಲಿ ಹಲವಾರು ವರ್ಷ ಭಾಗವತರಾಗಿ ದುಡಿಯುತ್ತಿದ್ದಾರೆ. ಶ್ರೀರಮಣ ದಯವಾದ ನಮಗೆ ಶ್ರೀರಮಣ ದಯವಾದ ನಮಗೆ ಇನ್ನಾರು ಲೋಕದೊಳ್ಳೆನೆಯೂ ಇನ್ನಾರು ಲೋಕದೊಳನೆಯೂ ನೀ ಕಳ್ಳ
ಕಣ್ಣಾರೆ ನೋಡಲೆ ತೀರ್ಚು ಪಿಲ್ದಳ ಗೂರು ದುರಿತವನ್ನೆಲ್ದಲೋ ನೀ ಕಣ್ಣಾರೆ ನೋಡಲೆ ತೀರ್ಚು ಪಿಲ್ದಳ ಗೂರು ದುರಿತವನ್ನೆಲ್ದಲೋ ಶ್ರೀರಮಣಾಯ ದಯವಾದ ನಮಗೆ ನೋಡಿರಿ ಈಗ ಕೇದಾರಗೌಳ ಜಂಪೆ, ಇದರಲ್ಲಿ 4 ಸಾಲು ಇವೆ. 4 ಸಾಲುಗಳು ಪರಸ್ಪರ ಸಮಾನವಾಗಿದ್ದು ಅವು ಪಂಚಮಾತ್ರಾಗಣ, ಪಂಚಮಾತ್ರಾಗಣ, ಗುರು ಈ ರೂಪದಲ್ಲಿ ಇವೆ. ಹಾಗೆ 1 ಮತ್ತು 2ನೆಯ ಚರಣಗಳ ನಡುವೆ, 3 ಮತ್ತು 4ನೆಯ ಚರಣಗಳ ನಡುವೆ ಪಂಚಮಾತ್ರ ವರ್ಣವಿರುತ್ತದೆ. ಇದಕ್ಕೆ ಸುಧನ್ವ ಕಾಳಗ ಪ್ರಸಂಗದ ಈ ಪದ್ಯವನ್ನು ಗಮನಿಸಿ. ಸುಧನ್ವ ಕಾಳಗ ಪ್ರಸಂಗದ ಸುಧನ್ವನ ಪದ್ಯವನ್ನು ಹಾಡುವವರು ಶ್ರೀಮತಿ ಲೀಲಾವತಿ ಬೈಪಡಿತಾಯ. ಯಕ್ಷಗಾನವನ್ನು ಸಾಮಾನ್ಯವಾಗಿ ಗಂಡು ಕಲೆ ಅಥವಾ ಪುರುಷರ ಕಲೆ ಅಂತ ಪರಿಗಣಿಸುವುದು ರೂಢಿ. ಆದರೆ ಒಂದು ವಿಚಿತ್ರ ಮತ್ತು ಮಹಾಸಾಧನೆ ಎನ್ನುವ ರೀತಿಯಲ್ಲಿ ಶ್ರೀಮತಿ ಲೀಲಾವತಿ ಬೈಪಡಿತಾಯ ಅವರು ಈ ಪುರುಷರ ಮೇಳದಲ್ಲಿ ಹಲವಾರು ವರ್ಷ ತಿರುಗಾಟವನ್ನು ಮಾಡಿ ಯಕ್ಷಗಾನ ಕ್ಷೇತ್ರದಲ್ಲಿ ತನ್ನದೇ ಒಂದು ಛಾಪನ್ನು ಮೂಡಿಸಿದ್ದಾರೆ. ತನ್ನ ಸಂಗೀತದ, ಶಾಸ್ತ್ರೀಯ ಸಂಗೀತದ ಹಿನ್ನೆಲೆಯನ್ನು ಯಕ್ಷಗಾನ ಭಾಗವತಿಗೆ ಅನ್ವಯಿಸಿಕೊಂಡು ಅವರದ್ದೇ ಒಂದು ಉತ್ತಮವಾದಂಥ ಶೈಲಿಯನ್ನು ಅವರು ನಿರ್ಮಾಣ ಮಾಡಿದ್ದಾರೆ. ಈಗ ಕೇಳೋಣ ಶ್ರೀಮತಿ ಲೀಲಾವತಿ ಬೈಪಡಿತಾಯ ಅವರ ಪದ್ಯ. ನಳಿನಾಕ್ಷಿ ಕೇಳೆ ಈಗ ಬಲಿಪನಾರಾಯಣ ಭಾಗವತರು ಹಾಡಿದಂಥ ಮುದದಿಂದ ಪದ್ಯ. ಇದನ್ನು ಅವರು ನಾಟಿ ರಾಗ ಅಂತ ಹಾಡಿದ್ದಾರೆ. ಪ್ರಚಲಿತ ಸಾಂಪ್ರದಾಯಿಕವಾದ ಯಕ್ಷಗಾನದಲ್ಲಿ ಈ ರಾಗ ಬಳಕೆ ಇರುವಂಥದ್ದು. ಇದು ಕರ್ನಾಟಕ ಸಂಗೀತದಲ್ಲಿ ಬಹುತೇಕ ಇದು ಗಂಭೀರ ನಾಟ ರಾಗವನ್ನು ಹೋಲುವಂಥದ್ದು ಮತ್ತು ಯಕ್ಷಗಾನದಲ್ಲಿ ಬಹಳ ಸಾಂಪ್ರದಾಯಿಕವಾದಂತಹ ಒಂದು ರಾಗ ಪ್ರಯೋಗವನ್ನು ಅವರು ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಆಮೇಲೆ ತಿಂಕಬೈಲು ತಿರುಮಲೇಶ್ವರ ಶಾಸ್ತ್ರಿ ಅವರು ಹಾಡಿದಂಥ ಭೈರವಿ ರಾಗ. ಇದು ಕರ್ನಾಟಕ ಸಂಗೀತ ಮತ್ತು ಯಕ್ಷಗಾನದಲ್ಲಿ ಅತ್ಯಂತ ಪ್ರಚಲಿತವಾಗಿರುವಂತಹ ರಾಗ. ಇದು ಹೆಚ್ಚಾಗಿ ಇದನ್ನು ವೀರರಸ ಪ್ರಧಾನವಾಗಿ ಬಳಕೆ ಮಾಡುವಂಥದ್ದು. ಆ ಬಳಿಕ ಅಗರಿ ರಘುರಾಮ ಭಾಗವತರು ಹಾಡಿದಂಥ